ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ವಿಜಯ್ ದಳಪತಿ ಪರ್ವ ಶುರುವಾಗಿದೆ. ನಿನ್ನೆಯಷ್ಟೇ ಚುನಾವಣಾ ಫಲಿತಾಂಶ ಬಂತು. 108 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ನಾಡಿದ್ದು ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಯಾಕೆಂದರೆ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ದಳಪತಿ ಆಯ್ಕೆಯಾಗಿದ್ದಾರೆ. ನಾಳೆ ತಮಿಳುನಾಡು ಗವರ್ನರ್ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ವಿಜಯ್. ಸರ್ಕಾರ ರಚನೆಗೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂತಹ ಪದ್ಧತಿ. ಹಾಗಾಗಿ ಗವರ್ನರ್ ಆಹ್ವಾನವನ್ನು ಕೊಡಬೇಕು. ಅದಾದ ನಂತರ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು. ನಾಡಿದ್ದೇ ವಿಜಯ್ ಪ್ರಮಾಣ ವಚನ ಅಂತಂದರೆ ಇನ್ನೂ ಕೂಡ ಇವರಿಗೆ 10 ಸೀಟ್ ಕಡಿಮೆ ಬರುತ್ತೆ. ಅದನ್ನು ಹೆಂಗೆ ಹೊಂದಿಸ್ಕೋತಾರೆ, ಅದಕ್ಕೆ ಆಮೇಲೆ ಟೈಮು ಇರುತ್ತೆ ಬಹುಮತ ಸಾಬೀತುಪಡಿಸೋದಕ್ಕೆ. ಜೊತೆಗೆ ಇವರೊಬ್ಬರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಅಥವಾ ಇವ್ರ ಜೊತೆ ಸಂಪುಟದ ಸಹೋದ್ಯೋಗಿಗಳು ಅಂದರೆ ಮಂತ್ರಿಗಳು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಗೊತ್ತಾಗಬೇಕು. ಸದ್ಯದ ಬೆಳವಣಿಗೆ ಏನಪ್ಪ ಅಂದರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿಜಯ್ ದಳಪತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಪಕ್ಷದಲ್ಲಿ. ನಿಮಗೆ ಬೇರೆ ಯಾವ ಹೆಸರಿದೆ? ಯಾವ ಹೆಸರೂ ಇಲ್ಲ. ಹಾಗಾಗಿ ಈಗ ವಿಜಯ್ ದಳಪತಿ ಶಾಸಕಾಂಗ ಪಕ್ಷದ ನಾಯಕರು, ಅವರೇ ಮುಂದಿನ ಮುಖ್ಯಮಂತ್ರಿ ಕೂಡ ಆಗೋದು. ಹಾಗಾಗಿ ನಾಳೆ ಗವರ್ನರ್ ಅವ್ರನ್ನ ಭೇಟಿ ಆಗ್ತಾರೆ. ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಇನ್ನೂ ಕೂಡ ಆ ಪಕ್ಷದ ವತಿಯಿಂದ ಅನೌನ್ಸ್ಮೆಂಟ್ ಆಗಬೇಕು. ಇವತ್ತು ಹೊಸದಾಗಿ ಗೆದ್ದಂತಹ ಎಲ್ಲ ಶಾಸಕರ ಜೊತೆ ಸಪ್ರೇಟಾಗಿ ವಿಜಯ್ ಮಾತುಕತೆಯನ್ನು ಮಾಡಿದ್ದಾರೆ, ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನಡಿಬೇಕು ಅವೆಲ್ಲ. ಈಗ ಸಂಪುಟಕ್ಕೆ ಯಾರ್ಯಾರನ್ನು ತಗೋಬೇಕು, ಯಾರನ್ನು ಬಿಡಬೇಕು. ಯಾಕೆಂದರೆ ಬಹುತೇಕರು ಹೊಸಬರು, ಗೆದ್ದಿರುವ ಬಹುತೇಕರು ಹೊಸಬರು. ಹಾಗಾಗಿ ಅವರಲ್ಲಿ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಮಂತ್ರಿಯಾಗುವ ಯೋಗ ಇದೆ, ಎಲ್ಲವನ್ನು ನೋಡಬೇಕಲ್ಲ. ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತವ್ರು. ಹಾಗಾಗಿ ಎಲ್ಲ ಶಾಸಕರು ಕೂಡ ದೃಢ ನಿಶ್ಚಯವನ್ನು ಮಾಡಿ ವಿಜಯ್ ಅವರನ್ನು ಈಗ ಸದ್ಯಕ್ಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ತಮಿಳುನಾಡಲ್ಲಿ ಅತಂತ್ರ ಫಲಿತಾಂಶ ಬಂದಿರೋದು, ಯಾವುದೇ ಪಕ್ಷಕ್ಕೂ ಬಹುಮತ ಬಂದಿಲ್ಲ. ಸೊ ಹಾಗಾಗಿ 108 ಸ್ಥಾನಗಳನ್ನು ಗಳಿಸಿರುವಂತಹ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ, ಆಮೇಲೆ ಅವರು ಬಹುಮತಕ್ಕೆ ಹತ್ತಿರ ಇದ್ದಾರೆ. ಅವ್ರಿಗೆ ಬೇಕಾಗಿರೋದು 10 ಸೀಟ್ ಮಾತ್ರ. 10 ಸಣ್ಣ ಸಣ್ಣ ಪಕ್ಷಗಳ ಬೆಂಬಲ ತಗೊಂಡು ಅವರು ಸರ್ಕಾರ ರಚನೆ ಮಾಡ್ಬೋದು. ಆಮೇಲೆ ಅವರು ಬಹುಮತ ಸಾಬೀತುಪಡಿಸ್ಬೋದು.